ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ. ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ತಮ್ಮೆಲ್ಲರಿಗೂ ಇವತ್ತಿನ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಮಕ್ಕಳೇ. ಇವತ್ತಿನ ತರಗತಿಯಲ್ಲಿ ನಾವು ನಮ್ಮ ಹಿಂದೆ ಆದಂತಹ ಪಾಠ ಅಂದ್ರೆ ಜ್ವಾಲೆಗಳು ಹಾಗೂ ದಹನಗಳು ಈ ಒಂದು ಪಾಠದ ಕುರಿತಾದಂತಹ ಕೆಲವೊಂದಿಷ್ಟು ಮುಖ್ಯವಾದಂತಹ ವಿಷಯಗಳನ್ನ ಅಥವಾ ಮುಂದುವರೆದ ಭಾಗವನ್ನ ಕಲಿತಾ ಹೋಗೋಣ. ಸೊ ಎಲ್ಲಾರ್ದು ಭಾನುವಾರದ ರಜೆ ಆದ ನಂತರ ಸೋಮವಾರದ ಕ್ಲಾಸ್ಗಳಿಗೆ ಸಿದ್ಧರಾಗಿ ಬಂದಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಕ್ಲಾಸ್ ಅನ್ನ ಆರಂಭಿಸೋಣ. ದಹನ ಮತ್ತು ಜ್ವಾಲೆ ಆಲ್ಮೋಸ್ಟ್ ಮುಗಿಯುವ ಅಂಚಿನಲ್ಲಿ ಇರುವಂತಹ ಈ ಒಂದು ಪಾಠದ ಕೊನೆಯ ಭಾಗಕ್ಕೆ ನಾವು ಬಂದು ತಲುಪಿದ್ದೇವೆ. ಸೊ ಹೋದ್ ಕ್ಲಾಸ್ ನಲ್ಲಿ ನಾವು ಏನು ಮಾಡಿದ್ವಿ ಅಂತ ಪುನರ್ವರ್ತನೆ ನೋಡೋದಾದ್ರೆ ಜ್ವಾಲೆಯಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಮತ್ತು ದಹನದ ವಿಧಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಇಫ್ ಯು ಕುಡ್ ರಿಮೆಂಬರ್, ದಹನದ ವಿಧಗಳನ್ನ ಅಂದ ತಕ್ಷಣ ಕ್ಷಿಪ್ರ ದಹನ, ಕ್ಷಿಪ್ರ ಅಂದ್ರೆ ವೇಗವಾಗಿ ದಹನವಾಗುವಂಥದ್ದು, ಸ್ವಯಂ ಪ್ರೇರಿತ ದಹನ. ಓಕೆ, ಅದೇ ರೀತಿ ಕೊನೆಯದಾಗಿ ಸ್ಫೋಟ. ಸ್ಫೋಟ ಆಸ್ಫೋಟ ಈಗೆಲ್ಲಾ ಕಡೆಗೂ ನಡೀತಾ ಇದೆಯಲ್ಲ, ಕಾಡ್ಗಿಚ್ಚು, ಬೆಂಕಿ ಬೆಂಕಿ ಅನಾಹುತ. ಮೊನ್ನೆ ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೆ, ನೈಜೀರಿಯಾದಲ್ಲಿ ಪೆಟ್ರೋಲ್ ಗಾಡಿ ಆಕ್ಸಿಡೆಂಟ್ ಆಗಿ ಬಿದ್ದೋಗ್ಬಿಟ್ಟಿದೆ. ಪಾಪ ಅಲ್ಲಿರೋ ಜನರು ಏನ್ ಮಾಡವ್ರೆ, ಪೆಟ್ರೋಲ್ ಎಲ್ಲ ಸಿಗ್ತಾ ಇದೆಯಲ್ಲ ನಮ್ಗೆ ಅನುಕೂಲಕರ ಆಗುತ್ತೆ ಅಂತ ಅನ್ಬಿಟ್ಟು ಓಡಿದ್ದಾರೆ ಪೆಟ್ರೋಲ್ನ ತೆಕ್ಕೊಂಬರೋಣ ಅಂತ. ಸೊ ಅಲ್ಲಿ ಒಂದು ಸ್ಫೋಟ ಅಂದ್ರೆ ಸಿಡಿತ ಆಗ್ಬಿಟ್ಟಿದೆ. ಪೆಟ್ರೋಲ್ ಇತ್ತಲ್ವಾ, ಒಂದು ಅದು ಆ ಸ್ಫೋಟನ ಅಥವಾ ಸ್ವಯಂ ಪ್ರೇರಿತ ಹನನ ಅಂದ್ರೆ ತಕ್ಷಣ ಸ್ಫೋಟ ಆಗೋದು ಆಗ್ಬಿಟ್ಟಿದೆ. ಪಾಪ 70ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಇದೊಂದು ದೊಡ್ಡ ದುರಂತ ನೈಜೀರಿಯಾದಲ್ಲಿ ನಡೆದಿರೋದು. ಸೊ ಹಾಗಾಗಿ ನೀವುಗಳು ಕೂಡ ನ್ಯೂಸ್ ಪೇಪರ್ ಅಂದ್ರೆ ದಿನಪತ್ರಿಕೆಗಳು, ಅದೇ ರೀತಿ ಟಿವಿಲಿ ಬರುವಂತಹ ನ್ಯೂಸ್ಗಳು, ಸೊ ಅಂತಹದ್ನೆಲ್ಲ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಸಮಯ, 30 ನಿಮಿಷ ಸಮಯವನ್ನ ಮಾಡ್ಕೊಂಡಾದ್ರೂ ನೀವು ಕೂಡ ಅದನ್ನೆಲ್ಲ ನೋಡ್ತಾ ಇರ್ಬೇಕು. ನಮ್ಮ ಸುತ್ತಮುತ್ತ ಏನ್ ನಡೀತಾ ಇರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಇವತ್ತಿನ ಕ್ಲಾಸ್ ನಲ್ಲಿ ಮುಂದುವರ್ಸೋಣ, ದಹನ ಮತ್ತು ಜ್ವಾಲೆ. ಸೊ ನಾನ್ ಯಾಕೆ ಇದನ್ನ ಯಾವಾಗ್ಲೂ ಸೈನ್ಸ್ ಇಸ್ ಆಲ್ ರಿಲೇಟೆಡ್ ಟು ಕನೆಕ್ಟಿವಿಟಿ ಅಂತ ಹೇಳ್ತಾ ಇರ್ತೀನಿ ಅಂತ ಹೇಳಿದ್ರೆ, ಇಂಥ ಒಂದು ಆಸ್ಫೋಟ ನಡೆದಾಗ ನೀವ್ ನೆನ್ಪಿಸ್ಕೊಬೇಕಾಗತ್ತೆ, ನಮ್ಮ ವಿಜ್ಞಾನದ ತರಗತಿಯಲ್ಲಿ ಜ್ವಾಲೆಯ ಬಗ್ಗೆ ಮೇಡಮ್ ಹೇಳ್ತಾ ಇದ್ರು, ಸಡನ್ ಆಗುವಂತಹ ದಹನದ ಬಗ್ಗೆ ಹೇಳ್ತಾ ಇದ್ರು. ಇದು ಏನಾಗುತ್ತೆ, ಸ್ವಯಂ ಪ್ರೇರಿತ ದಹನ ಅಥವಾ ಒಂದು ಸ್ಫೋಟ ಆಗ್ತಾ ಬರುತ್ತೆ ಅನ್ನೋದು. ಅದೇ ರೀತಿ LPG ಗ್ಯಾಸ್, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ಮನೆಯಲ್ಲಿ ಇರುವಂತಹ ಗ್ಯಾಸ್ ನ ಮುಂದೆ, ಅಡಿಗೆಯ ಒಲೆಯ ಮುಂದೆ ನಿಂತಾಗ್ಲೂ ಕೂಡ ಬಣ್ಣ, ಬೆಂಕಿಯ ಬಣ್ಣ ಯಾವ್ದಾಗಿರುತ್ತೆ, ಅರಿಶಿಣವಾಗಿರುತ್ತೆ, ಲೋಯಿಶ್ ಕಲರ್ ಆಗಿರುತ್ತೆ ಅಲ್ವಾ, ಲೈಟಿಶ್ ಕಲರ್ ಆಗಿರುತ್ತೆ. ಅದ್ರಲ್ಲಿ ನೀಲಿ ಬಣ್ಣ ಆಗಿರುತ್ತೆ. ಯಾಕೆ ನೀಲಿ ಬಣ್ಣವಾಗಿರುತ್ತೆ? ಅದ್ರಲ್ಲಿ ಇರುವಂತಹ ಅನಿಲಗಳಿಂದ ಅಲ್ವಾ. ಸೊ ಈ ರೀತಿಯಾಗಿ ನೀವು ಯಾವಾಗ್ಲೂ ಸೈನ್ಸ್ ನ ಕನೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾಗತ್ತೆ. ಸೊ ನಾವು ಲೆಟ್ಸ್ ಕ್ವಿಕ್ಲಿ ಜಂಪ್ ಇನ್ ಟು ಜ್ವಾಲೆ ಕಡೆಗೆ ಹೋಗೋಣ. ಜ್ವಾಲೆ, LPGಯ ಜ್ವಾಲೆಯನ್ನ ಗಮನಿಸಿ. ಜ್ವಾಲೆಯ ಬಣ್ಣ ಯಾವುದೆಂದು ನೀವು ಹೇಳಬಲ್ಲಿರಾ? ಮೇಣದ ಬತ್ತಿಯ ಜ್ವಾಲೆಯ ಬಣ್ಣ ಯಾವುದು? ಈಗ ನೋಡಿ, ನಿಮ್ಗೊಂದು ಚಿತ್ರ ಕೊಟ್ಟಿದ್ದಾರೆ 10.8. ಅದರಲ್ಲಿ ಮೇಣದ ಬತ್ತಿಯ ಜ್ವಾಲೆ ಹಾಗೂ ಅಡುಗೆ ಒಲೆಯ ಜ್ವಾಲೆಯ ಬಣ್ಣಗಳನ್ನ ಇಟ್ಟಿದ್ದಾರೆ. ಅದೇ ರೀತಿ 10.9ರಲ್ಲಿ ಸೀಮೆ ಎಣ್ಣೆಯ ದೀಪ, ಅದೇ ತರ ಮೇಣದ ಬತ್ತಿ ಮತ್ತು ಬನ್ಸನ್ ಬರ್ನರ್ಗಳ ಜ್ವಾಲೆಗಳು, ಇವುಗಳ ರೀತಿ ಇದೆ. 7ನೇ ತರಗತಿಯಲ್ಲಿ ಕಲಿತ ಮೆಗ್ನೀಷಿಯಂ ತಂತಿಯ ಉರಿಸುವಿಕೆಯ ನಿಮ್ಮ ಅನುಭವವನ್ನ ಸ್ಮರಿಸಿಕೊಳ್ಳಿ. ನಿಮಗೆ ಕೋಷ್ಟಕ 10.2ರಲ್ಲಿರುವ ವಸ್ತುಗಳನ್ನ ಉರಿಸುವ ಅನುಭವ ಇಲ್ಲದಿದ್ದರೆ ಈಗ ಅದನ್ನ ಮಾಡಬಹುದು ಅಂತ ಒಂದು ಚಟುವಟಿಕೆಯನ್ನ ನೀಡ್ತಾ ಇದ್ದಾರೆ. ಚಟುವಟಿಕೆ ಏನು? ನಿಮ್ಮ ವೀಕ್ಷಣೆಯನ್ನ ದಾಖಲಿಸಿ ಮತ್ತು ಆ ವಸ್ತುಗಳು ಉರಿದಾಗ ಜ್ವಾಲೆಯನ್ನ ಉಂಟು ಮಾಡುತ್ತಾ ಇಲ್ಲವಾ ಅನ್ನೋದನ್ನ ನಮೂದಿಸಿ. ಮೇಣದ ಬತ್ತಿ ಜ್ವಾಲೆ ಉಂಟು ಮಾಡುತ್ತಾ? ಹೌದು. ಮೆಗ್ನೀಷಿಯಂ ಹೌದು. ಕರ್ಪೂರ ಹೌದು. ಸೀಮೆ ಎಣ್ಣೆ ಒಲೆ ಹೌದು. ಇದ್ದಿಲು ಇಲ್ಲ. ಇದ್ದಿಲಲ್ಲಿ ಜ್ವಾಲೆ ಉಂಟಾಗಲ್ಲ, ಬಟ್ ಒಳಗಿಂದ ಒಳಗೆ ಕೆಂಡ ಆಗ್ತಾ ಬರುತ್ತೆ. ಸೊ ಆದ್ರಿಂದ ನಾವ್ ಇದ್ರಲ್ಲಿ ಏನ್ ಅರ್ಥ ಮಾಡ್ಕೊಬೇಕಾಗತ್ತೆ, ಜ್ವಾಲೆಯ ರಚನೆ ಅನ್ನೋದು ಹೇಗಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂತ ಬರ್ಬೇಕಾಗತ್ತೆ. ಜ್ವಾಲೆಯ ರಚನೆ. ಒಂದು ಮೇಣದ ಬತ್ತಿಯನ್ನ ಹಚ್ಚಿರಿ.
ಅಂದ್ರೆ ಜಾಗೃತೆಯಾಗಿ ಕೇರ್ಫುಲ್ ಆಗಿ ಮಾಡಿ. 4.5 ಸೆಂಟಿಮೀಟರ್ ಉದ್ದವಿರುವ ತೆಳುವಾದ ಗಾಜಿನ ನಳಿಕೆಯನ್ನ ಇಕ್ಕಳದ ಸಹಾಯದಿಂದ ಹಿಡಿದುಕೊಳ್ಳಿ. ಇದರ ಒಂದು ತುದಿಯನ್ನ ಮೇಣದ ಬತ್ತಿಯ ಜ್ವಾಲೆಯ ಗಾಢ ವಲಯದ ಬಳಿ ಇರಿಸಿ. ಗಾಜಿನ ನಳಿಕೆಯ ಮತ್ತೊಂದು ತುದಿಯ ಬಳಿ ಉರಿಯುತ್ತಿರುವ ಬೆಂಕಿ ಕಡ್ಡಿಯನ್ನ ತನ್ನಿ. ಸ್ವಲ್ಪ ಸಮಯದ ಬಳಿಕ ಗಾಜಿನ ನಳಿಕೆಯ ಈ ತುದಿಯನ್ನ ಹೊತ್ತಿಕೊಂಡಿರುವ ಜ್ವಾಲೆಗೆ ಕಾಣುವಿರಿ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ತೋರಿಸಿರೋ ಹಾಗೆ. ಹಾಗಾದ್ರೆ ಜ್ವಾಲೆಯನ್ನ ಉತ್ಪತ್ತಿ ಮಾಡೋದು ಯಾವುದು? ಬಿಸಿಯಾದ ಬತ್ತಿ ಬಳಿ ಇರುವ ಮೇಣ ಬಹಳ ಬೇಗ ಕರಗುವುದನ್ನ ಗಮನಿಸ್ತಾ ಬನ್ನಿ. ಈಗ ಉರಿಯುವಾಗ ಆವಿಗೊಳ್ಳುವ ವಸ್ತುಗಳು ಜ್ವಾಲೆಯನ್ನ ಉಂಟು ಮಾಡುತ್ತೆ. ಪ್ಲೀಸ್ ಅಂಡರ್ಲೈನ್ ಮಾಡ್ಕೊಳ್ಳಿ. ಏನು? ಉರಿಯುವಾಗ ಆವಿಗೊಳ್ಳುವ ಉರಿಯುವಾಗ ಆವಿಗೊಳ್ಳುವ ವಸ್ತುಗಳು ಜ್ವಾಲೆಯನ್ನ ಉಂಟು ಮಾಡ್ತಾ ಹೋಗುತ್ತೆ. ಉದಾಹರಣೆಗೆ ಸೀಮೆ ಎಣ್ಣೆ ಮತ್ತು ಕರಗಿದ ಮೇಣದ ಬತ್ತಿಯ ಮೂಲಕ ಏರಿ ಆವಿಯಾಗ್ತಾ ಇದೆ. ಮತ್ತು ಉರಿಯುವಾಗ ಜ್ವಾಲೆಯನ್ನ ಉಂಟು ಮಾಡ್ತಾ ಇದೆ. ಇದಕ್ಕೆ ವ್ಯತಿರಿಕ್ತವಾಗಿ ಇದ್ದಿಲು ಆವಿಯಾಗೋದಿಲ್ಲ. ನಾ ಆಗ್ಲೇ ಹೇಳ್ದಂಗೆ ಅದರಲ್ಲಿ ಜ್ವಾಲೆ ಉಂಟಾಗೋದಿಲ್ಲ. ಆದ್ದರಿಂದ ಅದು ಜ್ವಾಲೆಯನ್ನ ಉಂಟು ಮಾಡೋದಿಲ್ಲ. ಚಟುವಟಿಕೆ 10.5ರಲ್ಲಿ ಮೇಣದ ಆವಿಗಳು ಗಾಜಿನ ನಳಿಕೆಯಿಂದ ಹೊರಬಂದು ಜ್ವಾಲೆಯನ್ನ ಉಂಟು ಮಾಡಿರಬಹುದೇ? ಹೌದು. ಮೇಣದ ಬತ್ತಿಯ ಜ್ವಾಲೆ ಸ್ಥಿರವಾದಾಗ ಸ್ವಚ್ಛವಾದ ಗಾಜಿನ ತಟ್ಟೆ ಅಥವಾ ಸ್ಲೈಡ್ ಅನ್ನ ಜ್ವಾಲೆಯ ಉಜ್ವಲ ವಲಯದೊಂದಿಗೆ ಇರಿಸಿ. ಇಕ್ಕಳದ ಸಹಾಯದಿಂದ 10 ಸೆಕೆಂಡ್ಗಳ ಕಾಲ ಅಲ್ಲಿಯೇ ಇರಿಸಿ. ನಂತರ ಅದನ್ನ ತೆಗೀರಿ. ನೀವೇನು ಗಮನಿಸ್ತೀರಾ ಅಂತ ನೋಡಿ. ಅಂದ್ರೆ ಅದ್ರದ್ದೊಂದು ರಿಫ್ಲೆಕ್ಷನ್ ಅಥವಾ ಒಂದು ಒತ್ತುವಿಕೆ ಅಂತ ಹೇಳ್ತಾರೆ. ಸೊ ಹಿಂದೆ ಎಲ್ಲ ಈ ಮೂಢನಂಬಿಕೆ ಅದು. ಮಕ್ಕಳುಗಳು ಕಾಯಿಲೆ ಬಿದ್ದಾಗ ಈ ಬಳೆ ಇರುತ್ತಲ್ಲ, ಬಳೆಯ ಓಳ್ ಇರುತ್ತಲ್ಲ, ಅದನ್ನ ಬಿಸಿ ಮಾಡಿ ಕೆಂಡದಲ್ಲೋ ಅಥವಾ ಬೆಂಕಿಯಲ್ಲೋ ಬಿಸಿ ಮಾಡಿ ಅದ್ರಲ್ಲಿ ಸುಡ್ತಾ ಇದ್ರಂತೆ. ಅಥವಾ ರೆಪ್ಪೆಗಳನ್ನೆಲ್ಲ ಸುಡ್ತಾ ಇದ್ರಂತೆ. ಬಹುಶಃ ನಿಮ್ಮ ಮನೆಗಳಲ್ಲೂ ಮಾಡಿರಬಹುದು ನೀವು ಚಿಕ್ಕವರಿದ್ದಾಗ. ಬಟ್ ದಟ್ ಇಸ್ ಬಿಗ್ಗೆಸ್ಟ್ ಸೂಪರ್ಸ್ಟಿಷನ್, ಮೂಢನಂಬಿಕೆ. ಅದು ಸೆಕೆಂಡ್ರಿ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ಗಾಜನ್ನ ನೀವು ಹೊತ್ತಿಸಿ ಅದನ್ನ ಇನ್ನೊಂದು ಕಡೆಗೆ ಇಟ್ಟಾಗ ಅದ್ರ ಒಂದು ಒತ್ತುವಿಕೆ ಅಂತ ನಾವೇನ್ ಕರಿತೀವಿ ಅದನ್ನ ನಾವು ಕಾಣ್ತಾ ಹೋಗ್ಬಹುದು. ಗಾಜಿನ ತಟ್ಟೆ ಅಥವಾ ಸ್ಲೈಡ್ ನ ಮೇಲೆ ಕಪ್ಪನೆಯ ವರ್ತುಲ ಉಂಟಾಗತ್ತೆ. ದೇರ್ ವುಡ್ ಬಿ ಅ ಬ್ಲ್ಯಾಕ್ ಮಾರ್ಕ್. ಈ ತರ ಒಂದು ಬ್ಲ್ಯಾಕ್ ಮಾರ್ಕ್ ಇರುತ್ತೆ. ಇದು ಜ್ವಾಲೆಯ ಉಜ್ವಲ ವಲಯದಲ್ಲಿ ಉರಿಯದೇ ಉಳಿದ ಕಾರ್ಬನ್ ಕಣಗಳ ಉಳಿಕೆಯನ್ನ ಸೂಚಿಸುತ್ತೆ. ಆಯ್ತಾಯ್ತಾ? ಕ್ಷಮೆ ಇರ್ಲಿ. ಒಂದು ತೆಳ್ಳನೆ ಉದ್ದವಾದ ತಾಮ್ರದ ತಂತಿಯನ್ನ ಜ್ವಾಲೆಯ ಪ್ರಕಾಶಿತವಲ್ಲದ ವಲಯದಲ್ಲಿ, ಅಂದ್ರೆ ಮೇಲಿನ ವಲಯದಲ್ಲಿ 30 ಸೆಕೆಂಡ್ಗಳ ಕಾಲ ಹಿಡಿಯಿರಿ. ಕೆಳಗಡೆ ಸಿಕ್ಕಾಪಟ್ಟೆ ಬಿಸಿ ಬಿಸಿ ಇರುತ್ತೆ ಅಲ್ವಾ? ಒಂದು ಜ್ವಾಲೆ ಹೀಗೆ ಒಂದು ಬೆಂಕಿ ಇದ್ದಾಗ ಈ ಭಾಗ ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ. ಸೊ ಈ ಭಾಗ ಅತ್ಯಂತ ಅಷ್ಟೊಂದು ಪ್ರಕಾಶಿತವಲ್ದಿರೋದು. ಆದ್ರಿಂದ ನಾವು ಹಿಂಗೆ ಬೆರಳುಗಳನ್ನ ಆಡ್ತಾ ಇದ್ವಿ ಬೆಂಕಿಯಲ್ಲಿ. ನೆನಪಿದ್ಯಾ? ನಾವು ಚಿಕ್ಕವರಿದ್ದಾಗ ನೀವ್ ಇವಾಗ ಮಾಡ್ತಿರ್ಬಹುದೇನೋ. ಸೊ ಈ ರೀತಿಯಾಗಿ ನಾವು ಆಡ್ತಾ ಇದ್ವಿ. ಜ್ವಾಲೆಯಿಂದ ಸ್ವಲ್ಪ ಹೊರಗಿರುವ ತಾಮ್ರದ ತಂತಿಯ ಭಾಗವು ಕೆಂಪಾಗಿರುವುದನ್ನ ಗಮನಿಸಿ. ಇದು ಜ್ವಾಲೆಯ ಉಜ್ವಲವಲ್ಲದ ವಲಯವು ಅಧಿಕ ತಾಪವನ್ನ ಹೊಂದಿದೆ ಎನ್ನುವುದನ್ನ ಸೂಚಿಸುತ್ತದೆ. ವಾಸ್ತವವಾಗಿ ಇದು ಜ್ವಾಲೆಯ ಅತ್ಯಂತ ಬಿಸಿಯಾದ ಭಾಗ ಕೂಡ ಆಗಿರುತ್ತೆ. ಸೊ ಭಾಗಗಳಲ್ಲಿ ಅತ್ಯಂತ ಬಿಸಿಯಾದ ಭಾಗ ಕೂಡ ಇದು ಆಗಿರುತ್ತೆ. ಸೊ ಅರ್ಥ ಆಗ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆಯಾ? ಅದನ್ನ ಇನ್ ಡೀಟೇಲ್ ಆಗಿ ಒಂದು ಚಿತ್ರದ ಮೂಲಕ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಇಲ್ಲಿ ಪ್ರಯತ್ನವನ್ನ ಪಟ್ಟಿದ್ದಾರೆ. ಏನದು ಅಂತ ನೋಡೋಣ. ಇದು ಒಂದು ಮೇಣದ ಬತ್ತಿ ಅಂತ ಭಾವಿಸಿ.
ಬತ್ತಿ ಈ ಭಾಗದಲ್ಲಿದೆ. ಇಲ್ಲಿಂದ ಇದು ಬೆಳಕನ್ನ ಉಂಟು ಮಾಡ್ತಾ ಇದೆ. ಓಕೆ, ಇಲ್ಲಿ ಈ ಜಾಗ ನಾನು ಸ್ವಲ್ಪ ಇದನ್ನ ಬಣ್ಣವನ್ನ ಈ ರೀತಿಯಾಗಿ ತುಂಬ್ತೀನಿ. ಸಂಪೂರ್ಣ ದಹನ ಕ್ರಿಯೆಯ ಹೊರಗಿನ ವಲಯ. ಇದು ಬಣ್ಣ ನೀಲಿಯಾಗಿ ಇರುತ್ತೆ. ಅದೇ ರೀತಿ ಇದು ಪಾರ್ಶ್ವ. ಪಾರ್ಶ್ವ ಅಂದ್ರೆ ಪಾರ್ಶ್ಯಲಿ. ಪಾರ್ಶ್ವ ದಹನ ಕ್ರಿಯೆಯ ಮಧ್ಯದ ವಲಯ. ಹಳದಿ ಅಥವಾ ಯೆಲ್ಲೋ ಈ ಭಾಗ ಏನಿದೆ ಇದು ಉರಿಯದ ಮೇಣದ ಆವಿಯ ಅತ್ಯಂತ ಒಳ ವಲಯ. ಕಪ್ಪಾಗಿದೆ. ಅರ್ಥ ಆಯ್ತಾ? ಈ ಭಾಗ ಅತ್ಯಂತ ಬಿಸಿ ಭಾಗ. ಅದೇ ರೀತಿ ಈ ಭಾಗ ಮಧ್ಯಮವಾದ ಒಂದು ಮಾಡರೇಟ್ ಆದಂತಹ ಬಿಸಿ ಇರುತ್ತೆ. ಈ ಭಾಗ ಏನಿದೆ ಅತಿ ಕಡಿಮೆ ಬಿಸಿ ಇರುತ್ತೆ. ಸೊ ಇದು ನಮ್ಮ ಮೇಣದ ಬತ್ತಿ, ಕ್ಯಾಂಡಲ್. ಅರ್ಥ ಆಯ್ತಾ? ಸೊ ಇನ್ನೊಮ್ಮೆ ಈ ಒಂದು ಮೇಣದ ಬತ್ತಿಯ ಜ್ವಾಲೆಯ ವಿವಿಧ ವಲಯಗಳನ್ನ ನಾನಿಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಇದೊಂದು ಮೇಣದ ಬತ್ತಿ. ಈ ಮೇಣದ ಬತ್ತಿಯಲ್ಲಿ ಈ ಭಾಗ ಏನಿದೆ ಕಪ್ಪಾಗಿ ಮಾರ್ಕ್ ಮಾಡಿರೋದು ಸಂಪೂರ್ಣ ದಹನ ಕ್ರಿಯೆಯ ಹೊರಗಿನ ವಲಯ. ಇದು ನೀಲಿ ಬಣ್ಣವಾಗಿ ಇರುತ್ತೆ. ಸೊ ನೀವು ಮನೆಯಲ್ಲಿ ಅಥವಾ ನಿಮ್ಮ ಶಾಲೆಯ ಲ್ಯಾಬೊರೇಟರಿಲಿ ಒಂದು ಕ್ಯಾಂಡಲ್ ನ ಹೊತ್ತಿಸಿ ನೋಡಿದಾಗ, ಒಂದು ಮೇಣದ ಬತ್ತಿಯನ್ನ ಹೊತ್ತಿಸಿದಾಗ ನಿಮ್ಗೆ, ನಾನು ಇಲ್ಲಿ ನಿಮ್ಗೆ ಕ್ಲಾಸಲ್ಲೂ ಆ ಪ್ರಯೋಗವನ್ನ ಮಾಡಿ ತೋರಿಸಬಹುದು, ಆದ್ರೆ ಇಲ್ಲಿನ ಲೈಟಿಂಗ್ ಎಫೆಕ್ಟ್ ಮತ್ತೆ ಕ್ಯಾಮ್ರಾ ಕಣ್ಣಿಗೆ ನಿಮ್ಗೆ ಅಷ್ಟು ಸ್ಪಷ್ಟವಾಗಿ ಅದು ಗೋಚರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಕಣ್ಣಾರೆ ನೀವ್ ನೋಡ್ಲಿಕ್ಕೂ, ನಾನೊಂದು ಯೂಟ್ಯೂಬ್ ಅಲ್ಲಿ ಅಥವಾ ನಾನೊಂದು ಪ್ರಯೋಗದಲ್ಲಿ ನಿಮ್ಗೆ ಈ ರೀತಿ ತೋರ್ಸ್ಲಿಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ ಅಲ್ವಾ? ಆ ಕಾರಣದಿಂದ ಐ ಆಮ್ ಶೋರ್ ಯು ಕ್ಯಾನ್ ಅಫೋರ್ಡ್ ಕ್ಯಾಂಡಲ್. ನಿಮ್ಮ ಶಾಲೆಯ ಲ್ಯಾಬೊರೇಟರಿಯಲ್ಲಿ ಅಥವಾ ಮನೆಯಲ್ಲಿ ಈ ಒಂದು ಪ್ರಯೋಗ ಅಂದ್ರೆ ಜಸ್ಟ್ ಅಬ್ಸರ್ವೇಷನ್ ಅಷ್ಟೇ, ಇಲ್ಲಿ ಬೇರೆ ಇನ್ನೇನು ಅಲ್ಲ. ಅರ್ಥ ಆಯ್ತಾ? ಮಾಡ್ಕೊಂಡು ಹೇಗೆ ಒಂದು ಕ್ಯಾಂಡಲ್ ನ ಹೊತ್ತಿಸಿ ಬೆಳಕನ್ನ ತನ್ನಿ, ಇಲ್ಲಿ ಸಂಪೂರ್ಣವಾದಂತಹ ದಹನ ಕ್ರಿಯೆಯ ಹೊರಗಿನ ವಲಯ ಏನಿರುತ್ತೆ ಇದು ನೀಲಿ ಬಣ್ಣದಿಂದ ಕೂಡಿರುತ್ತೆ. ಅದೇ ರೀತಿ ಈ ಮಧ್ಯದ ಭಾಗ ಏನಿದೆ ಇದು ಪಾರ್ಶ್ವ ದಹನ ಕ್ರಿಯೆಯ ಮಧ್ಯದ ವಲಯ ಹಳದಿ ಬಣ್ಣದಿಂದ ಕೂಡಿರುತ್ತೆ.
ಅದೇ ರೀತಿ ಈ ಭಾಗ, ಈ ಕಪ್ಪು ಏನಿದೆ ಈ ಭಾಗ ಉರಿಯದ ಅಂದ್ರೆ ಹತ್ತದೇ ಇರುವಂತಹ ಮೇಣದ ಆವಿಯ ಅತ್ಯಂತ ಒಲವಳೆಯ, ಅದು ಕಪ್ಪು ಬಣ್ಣದಿಂದ ಕೂಡಿರುತ್ತೆ. ಸೊ ಬ್ಲ್ಯಾಕ್, ಯೆಲ್ಲೋ, ಬ್ಲೂ. ಗೊತ್ತಾಯ್ತಾ? ಕಪ್ಪು, ಹಳದಿ, ನೀಲಿ ಈ ರೀತಿಯಾಗಿ ಇರುತ್ತೆ. ಸೊ ಈತ ಕಡೆ ಬಂದಾಗ ಈ ಭಾಗ ಅತ್ಯಂತ ಬಿಸಿಯಾದ ಭಾಗ. ಹಿಂಗೆ ನಾವ್ ಈ ಭಾಗದಲ್ಲಿ ಈ ರೀತಿ ಬೆರಳನ್ನ ಇಟ್ಟು ಹೀಗೆ ಆಡ್ತಾ ಇದ್ವಿ, ನೆನ್ಪಿದ್ಯಾ? ಇದು ಮಧ್ಯಮ ಬಿಸಿಯಾದಂತಹ ಭಾಗ, ಹಾಗಂತ ಆಟ ಆಡಿ ಅಂತ ನಾ ಹೇಳ್ತಿಲ್ಲ ಈಗ. ಅದೇ ರೀತಿ ಈ ಭಾಗ ಅತಿ ಕಡಿಮೆ ಬಿಸಿ ಇರುವಂತಹ ಭಾಗ. ಇದೇ ಮೇಣದ ಬತ್ತಿಯನ್ನ ಮೇಡಮ್ ನಾವು ಸೌದೆಯ ಒಲೆಗೂ ಕೂಡ ನಾವು ಇದು ಅನ್ವಯ ಆಗತ್ತಾ ಅಂತ ಕೇಳಬಹುದು. ಮೇಣ ಬೇರೆ, ಮರ ಬೇರೆ ಅಲ್ವಾ? ಸೊ ಮೇಣದ ಬತ್ತಿ ಉರಿಯುವಂತಹ ರೀತಿ ಬೇರೆ, ಮರ ಉರಿಯುವಂತಹ ರೀತಿ ಬೇರೆ. ಆದ್ರೆ ಇವಾಗ ನೋಡಿ, ನಮ್ಮ ಹತ್ರ ಎಲ್ಲ ಗ್ಯಾಸ್ ಸಿಲಿಂಡರ್ ಇದೆ. ಗ್ಯಾಸ್ ಸಿಲಿಂಡರ್ ಅಲ್ಲಿ ಒಂದು ನಾಬ್ ಇರುತ್ತೆ ಈ ರೀತಿ, ಹೀಗೆ ಟರ್ನ್ ಆಫ್ ಮಾಡುವಂಥದ್ದು. ಸಿಮ್ ಅಂದ್ರೆ ಕಮ್ಮಿ ಉರಿ ಬೇಕಾ, ಮಧ್ಯಮ ಗಾತ್ರದ ಉರಿ ಮೀಡಿಯಂ ಫ್ಲೇಮ್ ಬೇಕಾ, ಅಥವಾ ಹೈ ಫ್ಲೇಮ್ ಅಥವಾ ಅತಿ ಗಾತ್ರದ ಉರಿ ಬೇಕಾ ಅಂತ. ಹಿಂದೆ ಎಲ್ಲ ಈ ರೀತಿ ಗ್ಯಾಸ್ ಸ್ಟವ್ ಇರ್ತಿರ್ಲಿಲ್ಲ. ಮನೆಯ ಸೌದೆ ಒಲೆಯಲ್ಲಿ ಅವ್ರು ಯಾವ ರೀತಿಯಾಗಿ ಬೇಯಿಸ್ತಾ ಇದ್ರು, ಇದೇ ಲಾಜಿಕ್ ನ ಉಪಯೋಗಿಸ್ಕೊಂತಾ ಇದ್ರು. ಬುಡದಲ್ಲಿ ಅತಿ ಕಡಿಮೆ ಬಿಸಿ, ಇಲ್ಲಿ ಮಧ್ಯಮ ಬಿಸಿ, ಅಲ್ಲಿ ಅತ್ಯಂತ ಬಿಸಿಯಾದ ಭಾಗ, ಈ ರೀತಿಯಾಗಿ ಅಡಿಗೆ ಮಾಡ್ಲಿಕ್ಕೆ ಉಪಯೋಗಿಸ್ತಾ ಇದ್ರು. ನೋಡಿದ್ರ ಲಾಜಿಕ್ ಹೇಗಿದೆ ಅಂತ? ಸೊ ಅವರೆಲ್ಲ ನಮ್ ತರ ಕ್ಲಾಸ್ಗಳಿಗೆ ಹೋಗ್ತಾ ಇದ್ರ? ಇಲ್ಲ. ಸೊ ನಾವು ಕ್ಲಾಸ್ಗೆ ಹೋಗಲ್ಲ ಮೇಡಮ್, ನಾವು ಅದೇ ರೀತಿ ಬದುಕ್ತೀವಿ? ಖಂಡಿತ ಇಲ್ಲ. ಅನ್ವೇಷಣೆ ಹಾಗೂ ಹೊಸದನ್ನ ಆವಿಷ್ಕಾರ ಮಾಡ್ಬೇಕು ಅಥವಾ ಇವುಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಬೇಸಿಕ್ಸ್ ನ ತಿಳ್ಕೊಂಡಿರ್ಬೇಕು ಅಲ್ವಾ? ಈಗ ನಾವು ಮಸಾಲಾ ಟೀ ಮಾಡಕ್ ಹೋಗ್ತೀವಿ ಅಂತ ಹೇಳಿದ್ರೆ ಮುಖ್ಯವಾಗಿ ಮೊದಲೆಲ್ಲ ಟೀ ಹೇಗ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಬೇಕು ಅಲ್ವಾ? ಸೊ ಒಂದು ಬಿರಿಯಾನಿ ಮಾಡಕ್ ಹೋಗ್ತೀವಿ ಅಂದ್ರೆ ಮೊದಲನೇದಾಗಿ ಅನ್ನ ಹೇಗ್ ಮಾಡೋದು ಅನ್ನೋದಾದ್ರೂ ಗೊತ್ತಿರ್ಬೇಕು. ಸೊ ಆದ್ರಿಂದ ಬೇಸಿಕ್ಸ್ ನ ಕಲಿಯೋದು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಇದು ಒಂದು ಮೇಣದ ಬತ್ತಿಯ ಜ್ವಾಲದ ವಿವಿಧ ವಲಯಗಳು. ಏನಿದು? ಮೇಣದ ಬತ್ತಿಯ ಜ್ವಾಲದ ವಿವಿಧ ವಲಯಗಳು. ಇದನ್ನ ಪ್ಲೀಸ್ ನೋಟ್ ಡೌನ್. ನಿಮ್ಮ ವಿದ್ಯಾಶಕ್ತಿಗೆ ಅಂತ ಮೀಸಲಿಟ್ಟಿರುವಂತಹ ಪುಸ್ತಕದಲ್ಲಿ, ನೋಟ್ಬುಕ್ ಅಲ್ಲಿ ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ 1 ನಿಮಿಷ ಕಾಲಾವಕಾಶ ನಾನು ನಿಮ್ಗೆ ಕೊಡ್ತೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಡನ್ ಆಯ್ತಾ? ನೋಟ್ ಮಾಡ್ಕೊಂಡ್ರಾ? ಓಕೆ. ಈಗ ಅಕ್ಕಸಾಲಿಗರು ಅಂದ್ರೆ ಯಾರು? ಆಚಾರಿಗಳು ಅಂತ ಕರಿತೀವಿ, ಗೋಲ್ಡ್ ಸ್ಮಿತ್ ಅಂತ ಕರಿತೀವಿ ಅಲ್ವಾ? ಅಕ್ಕಸಾಲಿಗರು ಚಿನ್ನ ಮತ್ತು ಬೆಳ್ಳಿಯನ್ನ ದ್ರವಿಸಲು ಜ್ವಾಲೆಯ ಅತ್ಯಂತ ಹೊರಗಿನ ವಲಯವನ್ನ ಲೋಹದ ಊದುಕೊಳವೆಯ ಮೂಲಕ ಊದುತ್ತಾರೆ. ಅವರ ಜ್ವಾಲೆಯ ಅತ್ಯಂತ ಹೊರಗಿನ ವಲಯಕ್ಕೆ ಏಕೆ ಬಳಸ್ತಾರೆ ಅಂತ ಹೇಳಿದ್ರೆ, ಅತ್ಯಂತ ಹೊರಗಿನ ವಲಯ ಯಾವ್ದು ಇರುತ್ತೆ? ಅತ್ಯಂತ ಬಿಸಿಯಾದಂತಹ ಭಾಗ ಇರುತ್ತೆ. ಆ ಒಂದು ಬಿಸಿ ಬೇಕಲ್ವಾ ನಮ್ಗೆ? ಅರ್ಥ ಆಯ್ತಾ? ಚಿತ್ರದಲ್ಲೂ ಕೂಡ ನೀವನ್ನ ಕಾಣ್ತಾ ಹೋಗ್ಬಹುದು. ಸೊ ನಿಮ್ಮ ಮನೆಯ ಸುತ್ತ ಎಲ್ಲಾದ್ರೂ ಅಕ್ಕಸಾಲಿಗರು ಅಥವಾ ಆಚಾರಿಗಳು ಅಥವಾ ಗೋಲ್ಡ್ ಸ್ಮಿತ್ ಗಳಿದ್ರೆ ನೀವ್ ಒಂದ್ಸಲ ಭೇಟಿ ನೀಡಿ, ಅಂದ್ರೆ ಭಯಾನಕವಾಗಿ ಹೋಗ್ಬೇಡಿ. ಅವ್ರ ಹತ್ರ ಇರೋ ವಸ್ತು ಏನೋ ಕದಿಲಿಕ್ಕೆ ಹೋಗೋ ರೀತಿಲಿ ಹೋಗ್ಬೇಡಿ. ಬದ್ಲಿಗೆ ಕಲಿಕೆಯ ದೃಷ್ಟಿಯಿಂದ ಹೋಗಿ ಅವ್ರ ಹತ್ರ ನೀವು ತಿಳ್ಕೊಳ್ಬಹುದು ಯಾವ ಕಡೆಯಿಂದ ಅವ್ರು ಊದುತ್ತಾರೆ. ಸೊ ಎಷ್ಟು ಬಿಸಿಯಲ್ಲಿ ಅವರು ಒಂದು ಚಿನ್ನವನ್ನ ಕರಗಿಸ್ಲಿಕ್ಕೆ ಅಥವಾ ಅವುಗಳನ್ನ ರೆಡಿ ಮಾಡ್ಲಿಕ್ಕೆ ಬಳಸ್ತಾರೆ ಅಂತ ನೀವು ಕೂಡ ನೋಡ್ಬಹುದು. ತಿಳಿತಾ? ಅರ್ಥ ಆಯ್ತಾ? ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ ನಿಮ್ಮೆಲ್ಲರಿಗೂ? ಓಕೆ, ದೆನ್ ನೆಕ್ಸ್ಟ್ ಟಾಪಿಕ್ ಕಡೆಗೆ ಹೋಗೋಣ. ಅದೇ ಈಗ ಆಲ್ರೆಡಿ ನೀವು ಕಲ್ತಿರುವಂತಹ ಪಾಠ, ನೀವೆಲ್ಲರೂ ಸಿಕ್ಕಾಪಟ್ಟೆ ಕಲ್ತಿರುವಂತಹ ಪಾಠ, ನನ್ಗೆ ಹೇಳ್ಕೊಡೋ ಮಟ್ಟಕ್ಕೆ ತಿಳಿದಿರುವಂತಹ ಪಾಠ ಇಂಧನ. ಇಂಧನ ಅಂತ ಹೇಳಿದ್ರೆ ಏನು? ಗೃಹ ಬಳಕೆ, ಡೊಮೆಸ್ಟಿಕ್ ಪರ್ಪಸ್, ಕೈಗಾರಿಕಾ, ಫ್ಯಾಕ್ಟರಿ ಉದ್ದೇಶಗಳಿಗೆ ಉಷ್ಣ ಶಕ್ತಿಯ ಆಕಾರವಾಗಿ ಮುಖ್ಯವಾಗಿ ಕಟ್ಟಿಗೆ,
ಇದ್ದಿಲು, ಪೆಟ್ರೋಲ್, ಸೀಮೆ ಎಣ್ಣೆ, ಕೆರೋಸಿನ್, ಸೀಮೆ ಎಣ್ಣೆ ಅಂದ್ರೆ ಇತ್ಯಾದಿಗಳನ್ನ ಬಳಸ್ತಾ ಹೋಗ್ತಾರೆ. ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಕಟ್ಟಿಗೆ, ಇದ್ದಿಲು, ಪೆಟ್ರೋಲ್, ಸೀಮೆಎಣ್ಣೆ ಇತ್ಯಾದಿಗಳನ್ನ ಬಳಸ್ತಾರೆ. ಈ ವಸ್ತುಗಳನ್ನ ಇಂಧನ ಅಂತ ಕರೀತಾರೆ. ಅರ್ಥ ಆಯ್ತಾ? ಉತ್ತಮ ಇಂಧನವು ಸುಲಭವಾಗಿ ದೊರೆಯುತ್ತೆ. ಅದು ಬಹಳ ಅಗ್ಗವಾಗಿರುತ್ತೆ. ಅಗ್ಗ ಅಂದ್ರೆ ಚೀಪ್ ಆಗಿರುತ್ತೆ. ಅದು ಸಾಧಾರಣ ಗತಿಯಲ್ಲಿ ಗಾಳಿಯಲ್ಲಿ ಸುಲಭವಾಗಿ ಉರಿಯುತ್ತೆ. ಗಾಳಿಯಲ್ಲಿ ತುಂಬಾ ಸುಲಭವಾಗಿ ಉರಿಯುತ್ತೆ. ಅದು ಹೆಚ್ಚಿನ ಪ್ರಮಾಣದ ಉಷ್ಣವನ್ನ ಉತ್ಪತ್ತಿ ಮಾಡುತ್ತೆ. ಅದು ಅನಪೇಕ್ಷಿತ ವಸ್ತುಗಳನ್ನ ಉಳಿಸೋದಿಲ್ಲ. ಗೊತ್ತಾಯ್ತಾ? ಬಹುಶಃ ಆದರ್ಶ ಇಂಧನವೆಂದು ಯಾವ ಇಂಧನವನ್ನ ನಾವು ಪರಿಗಣಿಸ್ಲಿಕ್ಕಾಗಲ್ಲ. ಇದೊಳ್ಳೆ ಹುಡುಗಿರ ಲಿಸ್ಟ್ ಇರುತ್ತಲ್ಲ, ನಾವು ಮದ್ವೆ ಆಗುವಂತ ಹುಡುಗರು ಹೀಗೇ ಇರ್ಬೇಕು ಅಂತ ಆಸೆ ಪಡ್ತಾರಲ್ಲ, ಆ ರೀತಿ ಆಯ್ತು ನಾವು ಇಂಧನದ ಕಥೆಯನ್ನ ಈಗ ಹೇಳ್ತಾ ಇದ್ದಿದ್ದು. ಅಂತ ಆದರ್ಶ ಇಂಧನ ಯಾವುದು ಇರ್ಲಿಕ್ಕಿಲ್ಲ. ಯಾಕಂದ್ರೆ ಒಂದು ನಿರ್ದಿಷ್ಟ ಬಳಕೆಯ ಬಹುತೇಕ ಅವಶ್ಯಕತೆಗಳನ್ನ ಪೂರೈಸುವಂತಹ ಇಂಧನವನ್ನ ನಾವು ಹುಡುಕಬೇಕಾಗಿದೆ. ಇಂಧನಗಳ ಬೆಲೆಯು ಭಿನ್ನವಾಗಿರುತ್ತೆ. ಕೆಲವು ಇಂಧನಗಳು ಇತರ ಇಂಧನಗಳಿಗಂತೆ ಅಗ್ಗವಾಗಿರುತ್ತೆ. ನಿಮ್ಗೆ ಪರಿಚಿತವಾದಂತಹ ಇಂಧನಗಳನ್ನ ಪಟ್ಟಿ ಮಾಡಿ ಕೋಷ್ಟಕ 10.3ರಲ್ಲಿ ಘನ, ದ್ರವ ಮತ್ತು ಅನಿಲ ಇಂಧನಗಳಾಗಿ ವರ್ಗೀಕರಿಸಿ. ಈಗ ಕಟ್ಟಿಗೆ ಯಾವುದು? ಘನ. ಇದ್ದಿಲು ಘನ. ಅದೇ ರೀತಿ ಪೆಟ್ರೋಲ್ ದ್ರವ, ಸೀಮೆ ಎಣ್ಣೆ ದ್ರವ. ಈ ರೀತಿಯಾಗಿ ಆ ಅನಿಲಗಳು ನೈಸರ್ಗಿಕ ಅನಿಲಗಳೆಲ್ಲ ಅನಿಲ ಇಂಧನಗಳ ಕಡೆಗೆ ಬರುತ್ತೆ. ಇಂಧನಗಳ ದಕ್ಷತೆಯ ಬಗ್ಗೆ ಮಾತಾಡ್ಬೇಕಂದ್ರೆ, ಒಂದು ವೇಳೆ ನಿಮಗೆ ಸಗಣಿ, ಕಲ್ಲಿದ್ದಲು ಮತ್ತು LPGಗಳನ್ನ ಇಂಧನವಾಗಿ ಬಳಸಿ ಎಂದು ಒಂದು ನಿರ್ದಿಷ್ಟ ಪ್ರಮಾಣದ ನೀರನ್ನ ಕುದಿಸಲು ಕೇಳಿದ್ರೆ, ನೀವು ಯಾವ ಇಂಧನವನ್ನ ಬಳಸ್ತೀರಾ? ಕಾರಣ ಕೊಡಿ. ನಿಮ್ಮ ಪೋಷಕರ ನೆರವನ್ನ ಪಡೆದುಕೊಳ್ಳಿ. ಈಗ ಸದ್ಯಕ್ಕೆ ನಾನ್ ನಿಮ್ಗೆ ಪೋಷಕರ ಸ್ಥಾನದಲ್ಲಿ ನೆರವನ್ನ ನೀಡ್ತೀನಿ. ಈ ಮೂರೂ ಇಂಧನಗಳು ಒಂದೇ ಪ್ರಮಾಣದ ಉಷ್ಣವನ್ನ ಉತ್ಪತ್ತಿ ಮಾಡುತ್ತಾ? ಖಂಡಿತವಾಗ್ಲೂ ಇಲ್ಲ. ಸೊ ಈಗ ನಮ್ಗೇನಾದ್ರೂ ಸಗಣಿ, ಕಲ್ಲಿದ್ದಲು, LPG ಇವುಗಳನ್ನ ಕೊಟ್ರೆ LPGನೇ ಫಾಸ್ಟ್ ಅಂಡ್ ಬೆಸ್ಟ್ ಅಂತ ಇದನ್ನೇ ನಾವು ಸೆಲೆಕ್ಟ್ ಮಾಡ್ತಾ ಹೋಗ್ತೀವಿ. ಯಾಕಂದ್ರೆ 1 ಕಿಲೋಗ್ರಾಂ ಇಂಧನದ ಸಂಪೂರ್ಣ ದಹನದಿಂದ ಬಿಡುಗಡೆಯಾಗುವ ಉಷ್ಣ ಶಕ್ತಿಯನ್ನ ಆ ಇಂಧನದ ಕ್ಯಾಲೋರಿ ಮೌಲ್ಯ ಅಂತ ಕರಿತೀವಿ. ಏನಂತ ಕರಿತೀವಿ? ಕ್ಯಾಲೋರಿ ಮೌಲ್ಯ ಅಂತ ಕರಿತೀವಿ. ಕ್ಯಾಲೋರಿಫಿಕ್ ವ್ಯಾಲ್ಯೂ. ಇದನ್ನ ಇಂಧನದ ಕ್ಯಾಲೋರಿ ಮೌಲ್ಯವನ್ನ ಕಿಲೋ ಜೂಲ್ ಅಥವಾ ಕಿಲೋಗ್ರಾಮ್ ನಲ್ಲಿ ನಾವು ಲೆಕ್ಕ ಹಾಕ್ತೀವಿ. ಕಿಲೋ ಜೂಲ್, KJ ಅಥವಾ ಕಿಲೋಗ್ರಾಮ್, ಇದರಲ್ಲಿ ನಾವು ಲೆಕ್ಕ ಹಾಕ್ತಾ ಹೋಗ್ತೀವಿ. ಕೆಲವು ಇಂಧನಗಳ ಕ್ಯಾಲೋರಿ ಮೌಲ್ಯವನ್ನ ಕೋಷ್ಟಕ 10.4ರಲ್ಲಿ ನೀಡಲಾಗಿದೆ. ಸೊ ಅದನ್ನ ನೀವು ನೋಟ್ ಮಾಡ್ಕೊಳ್ತಾ ಹೋಗಬಹುದು. ಸೊ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ. ನೋಡಿ, ನೀವು ಆ ಒಂದು ಕೋಷ್ಟಕವನ್ನ ನೋಡ್ತಾ ಹೋಗಬಹುದು. ಬೆರಣಿ 6,000ದಿಂದ 8,000, 6,000 to 8,000 ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಥವಾ ಕ್ಯಾಲರಿ ಮೌಲ್ಯವನ್ನ ಹೊಂದಿದೆ. ಅದೇ ರೀತಿ ಕಟ್ಟಿಗೆ, ಕಲ್ಲಿದ್ದಲು, ಪೆಟ್ರೋಲ್, ಸೀಮೆ ಎಣ್ಣೆ, ಡೀಸೆಲ್ ಇವಿಷ್ಟು ನೋಡೋಣ. ಬೆರಣಿ 6,000ದಿಂದ 8,000, ಕಟ್ಟಿಗೆ 17,000ದಿಂದ 22,000, ಕಲ್ಲಿದ್ದಲು 25,000ದಿಂದ 33,000, ಪೆಟ್ರೋಲ್ 45
ಸಾವಿರ, ಸೀಮೆ ಎಣ್ಣೆ 45,000, ಡೀಸೆಲ್ 45,000. ಹೀಗೆ. ಓಕೆ, ಸೊ ನೋಟ್ ಮಾಡ್ಕೊಳ್ಳಿ ಇದನ್ನ. ಅದೇ ತರ ನೋಟ್ ಮಾಡಿದಿರಂತ ಭಾವಿಸ್ತೀನಿ. ನಿಮ್ಮ ಟೆಕ್ಸ್ಟ್ ಸಹ ಇದೆ ನಿಮ್ಗೆ. ಮೀಥೇನ್, ಸಿಎನ್ಜಿ. ಸಿಎನ್ಜಿ ಅಂದ್ರೆ ಸಂಪೀಡಿತ ನೈಸರ್ಗಿಕ ಅನಿಲ. LPG ಅಂದ್ರೆ ದ್ರವೀಕೃತ ಪೆಟ್ರೋಲಿಯಂ ಅನಿಲ. ಜೈವಿಕ ಅನಿಲ, ಬಯೋಲಾಜಿಕಲ್ ಗ್ಯಾಸಸ್. ಹಾಗೂ ಜಲಜನಕ. ಜಲಜನಕ ಅಂದ್ರೆ ಏನ್ ಮಕ್ಕಳೇ? ಹೈಡ್ರೋಜನ್. ಅರ್ಥ ಆಯ್ತಾ? ಮೀಥೇನ್ ಅಲ್ಲಿ ನಮ್ಗೆ 50,000 ಕ್ಯಾಲರಿಫಿಕ್ ವ್ಯಾಲ್ಯೂ ಇದೆ. CNG ಸಂಪೀಡಿತ ನೈಸರ್ಗಿಕ ಅನಿಲ, ಕಂಪೋಸ್ಟ್ ನ್ಯಾಚುರಲ್ ಗ್ಯಾಸ್, ಇದ್ರಲ್ಲೂ ಸಹ 50,000. LPG 55,000. ಜೈವಿಕ ಅನಿಲ 35,000 ರಿಂದ 40,000. ಅದೇ ರೀತಿ ಜಲಜನಕ 1,50,000, 1,50,000. ಈ ರೀತಿಯಾಗಿ ಅದರ ಒಂದು ಕ್ಯಾಲರಿ ಮೌಲ್ಯ ಅಥವಾ ಕ್ಯಾಲರಿಫಿಕ್ ವ್ಯಾಲ್ಯೂ ಇರುತ್ತೆ. ಯಾವ್ದ್ರಲ್ಲಿ? ಕಿಲೋ ಜೂಲ್ ಅಥವಾ ಕಿಲೋಗ್ರಾಮ್ಗಳಲ್ಲಿ. ಓಕೆ, ಬೆರಣಿ, ಕಟ್ಟಿಗೆ, ಕಲ್ಲಿದ್ದಲು, ಪೆಟ್ರೋಲ್, ಇವೆಲ್ಲ ಕಲ್ಲಿದ್ದಲು ಇಲ್ಲಿವರೆಗೂ ಸಾಲಿಡ್ ಘನ, ಪೆಟ್ರೋಲ್, ಸೀಮೆ ಎಣ್ಣೆ, ಡೀಸೆಲ್ ಲಿಕ್ವಿಡ್ ದ್ರವ, ಮೀಥೇನ್ ಸಂಪೀಡಿತ ನೈಸರ್ಗಿಕ ಅನಿಲ, ದ್ರವೀಕೃತ ಪೆಟ್ರೋಲಿಯಂ ಅನಿಲ, ಜೈವಿಕ ಅನಿಲ, ಜಲಜನಕ, ಇವೆಲ್ಲ ಅನಿಲ ಅಥವಾ ಗ್ಯಾಸಿಯಸ್ ಸ್ಟೇಟ್ ಅಲ್ಲಿ ಇರುತ್ತೆ. ಸೊ ಇದು ಇವತ್ತಿನ ಪಾಠದಲ್ಲಿ ನಾವು ಕಲ್ತಂತಹ ದಹನ ಮತ್ತು ಜ್ವಾಲೆಯ ಕುರಿತಾದಂತಹ ಮಾಹಿತಿ. ಇನ್ನು ಲಾಸ್ಟ್, ಇಂಧನಗಳ ಉರಿಸುವಿಕೆಯ ಹಾನಿಕಾರ ಉತ್ಪನ್ನಗಳನ್ನ ಉಂಟು ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ತಿಳ್ಕೊಂತಾ ಹೋಗೋಣ. ಆದ್ರೆ ಇಲ್ಲಿ ಪಾಠ ಮುಗಿಸೋಕ್ಕಿಂತ ಮುಂಚೆ ಈಗ ಆಲ್ರೆಡಿ ಅನುರಾಧ ಮೇಡಮ್ ನಿಮ್ಗೆ ಒಂದು ವಿಶೇಷವಾದಂತಹ ಟಾಪಿಕ್ ಬಗ್ಗೆ ಹೇಳಿರ್ತಾರೆ. ಸೊ ಅದ್ರ ಬಗ್ಗೆ ಒಂದು ಪುನರ್ವರ್ತನೆಯನ್ನ ನಾನು ಮಾಡ್ತಾ ಹೋಗ್ತೀನಿ. ಈಗ ಆಲ್ರೆಡಿ ಮೇಡಮ್ ನಿಮ್ಗೆ ಹೇಳಿರ್ತಾರೆ, ಜನವರಿ 12ನೇ ತಾರೀಕು ಈ ವ್ಯಕ್ತಿಯ ಒಂದು ಬರ್ತ್ ಆನಿವರ್ಸರಿ ಇತ್ತು. ಅಂದ್ರೆ ಅವರ ಹುಟ್ಟಿದ ದಿನವನ್ನ ಆಚರಿಸಿದ್ರು. ಈ ವ್ಯಕ್ತಿ ಯಾರು ಅನ್ನೋದು ನಿಮ್ಗೆ ಏನಾದ್ರು ಗೊತ್ತಿದ್ಯಾ? ನಮ್ಮ ದಕ್ಷಿಣ ಭಾರತಕ್ಕೆ ಸೇರಿದವರು, ಪಕ್ಕದ ಆಂಧ್ರ ಮೂಲದವರು. ಇವರ ಹೆಸರು ಯಲ್ಲಪ್ರಗಡ ಸುಬ್ಬರಾವ್ ಅಂತ ಅಂದ್ಬಿಟ್ಟು. ಅರ್ಥ ಆಯ್ತಾ? ಯಲ್ಲಪ್ರಗಡ ಸುಬ್ಬರಾವ್ ರವರು ಭಾರತೀಯ ಅಮೇರಿಕನ್ ಜೀವ ರಸಾಯನ ಶಾಸ್ತ್ರಜ್ಞರಾಗಿತ್ತು. ಅವರು ಜೀವಕೋಶದಲ್ಲಿ ಶಕ್ತಿಯ ಮೂಲವಾಗಿ ATP. ಸೊ ATP ಅನ್ನೋದು ನಿಮ್ಮ 10ನೇ ಕ್ಲಾಸ್ನ ವಿದ್ಯಾರ್ಥಿಗಳಿಗೆ ಕೇಳಿದ್ರೆ ಗೊತ್ತಾಗುತ್ತೆ. ATP ಅಂತ ಕರಿತೀವಿ ನಾವು. ATP ಅಂತ ಹೇಳಿದ್ರೆ ಅಡೆನೋಸಿನ್ ಟ್ರೈಫಾಸ್ಫೇಟ್ ಅನ್ನೋಂತಹ ಅರ್ಥ ಬರುತ್ತೆ. ಈ ಒಂದನ್ನ ಕಂಡು ಹಿಡಿದವರು, ಕ್ಯಾನ್ಸರ್ ಚಿಕಿತ್ಸೆಗಾಗಿ ಮೆಥೋಟ್ರಿಕೆಟ್ಸ್ ಅನ್ನ ಅಭಿವೃದ್ಧಿ ಪಡಿಸಿದವರು ಮತ್ತು ಮುನ್ನಡೆಸಿದವರು. ಇವರು ಬೆಂಜಮಿನ್ ಮಿಗೆ ಡುಗರ್ ಕ್ಲೋಟ್ಸ್ ಟ್ರೈಸೈಕ್ಲಿನ್ ಅನ್ನು ಕಂಡು ಹಿಡಿದಂತಹ ಲೆಡಲ್ ಪ್ರಯೋಗಾಲಯದಲ್ಲಿ ವಿಭಾಗದಲ್ಲಿ ಇವರು ಕೆಲಸ ಮಾಡಿರ್ತಾರೆ. ಸೊ ನಮ್ಮ ಭಾರತ ಮೂಲದವರಾಗಿದ್ದವರು, ನಮ್ಮ ಒಂದು ಆಂಧ್ರ ಪ್ರದೇಶದಲ್ಲಿ ಜನಿಸಿದಂತಹವರು, ವೈಜ್ಞಾನಿಕ ವೃತ್ತಿಯನ್ನು ತೆಗೆದುಕೊಂಡಂತಹವರು. ಸೊ ಮದ್ರಾಸ್ನಲ್ಲಿ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಯಾಗಿ ಅವರು ಬಹಳಷ್ಟು ಪ್ರಯೋಗಗಳನ್ನ ಮಾಡಿದ್ದಾರೆ. ಸೊ ಇವರ ಆರಂಭಿಕ ಜೀವನ ಅನ್ನೋದು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಅರ್ಥ ಆಯ್ತಾ? ಸೊ ಏನಾಗ್ತಿತ್ತು ಅಂತ ಹೇಳಿದ್ರೆ, ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾರೆ. ರಾಜಮಂಡ್ರಿಯಲ್ಲಿ ತಮ್ಮ ಶಾಲೆಯ ಶಿಕ್ಷಣದಲ್ಲಿ ರೋಗದಿಂದ ನಿಕಟ ಸಂಬಂಧಿಗಳ ಅಕಾಲಿಕ ಮರಣದ ಕಾರಣ ಆಘಾತಕಾರಿ ಅವಧಿಯನ್ನ ದಾಟಿದ್ರು ಮತ್ತು ಅಂತಿಮವಾಗಿ ಮದ್ರಾಸ್ನಲ್ಲಿ ಹಿಂದೂ ಹೈಸ್ಕೂಲ್ನಿಂದ ಅವರು 3ನೇ ಪ್ರಯತ್ನದಲ್ಲಿ ಮೆಟ್ರಿಕ್ಯುಲೇಷನ್ ಪಡೆದ್ರು. ನಾವೆಲ್ಲ ಹೆದರ್ಬಿಟ್ಟಿ ಫೇಲ್ಯೂರ್ ಅಂದ್ರೆ. ಈ ವ್ಯಕ್ತಿ ಅವರ 10ನೇ ಕ್ಲಾಸ್ ಅಥವಾ ಮೆಟ್ರಿಕ್ಯುಲೇಷನ್ ಪಾಸ್ ಮಾಡ್ಲಿಕ್ಕೆ 3ನೇ ಪ್ರಯತ್ನವನ್ನ ತೆಗೆದುಕೊಳ್ತಾರೆ. ಅಲ್ಲಿಂದ ಬಹಳಷ್ಟು ಕಷ್ಟಗಳನ್ನ ಪಟ್ಟು ಅವರ ಒಂದು ವೃತ್ತಿ ಜೀವನವನ್ನ ಕಂಡ್ಕೊಂಡು ಎಷ್ಟೋ ಜನರಿಗೆ ಮಾದರಿಯಾಗಿ ನಿಲ್ತಾರೆ. ಇಂತಹ ವ್ಯಕ್ತಿಗಳನ್ನ, ಇವರು ನಮ್ಮ ವಿಜ್ಞಾನಕ್ಕೆ ಕೊಟ್ಟಂತಹ ಕೊಡುಗೆಯನ್ನ ನೆನಪಿಸ್ಕೊಂಡು ಭಾರತ ಸರ್ಕಾರ ಇವರ ಹೆಸರಲ್ಲಿ ಒಂದು ಅಂಚೆಯನ್ನ ತಂದಿದೆ. ಇದು ಡಾಕ್ಟರ್ ಯಲ್ಲಪ್ರಗಡ ಸುಬ್ಬರಾವ್ ಅಂತ ಇದ್ರ ಮೇಲೆ ನೀವು ಕಾಣಬಹುದು.
ನೋಡಿದ್ರಾ? ಒಬ್ಬ ವ್ಯಕ್ತಿ ಮಾಡುವಂತಹ ಶೈಕ್ಷಣಿಕ ಸಾಧನೆ ಅವರನ್ನ ಯಾವ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ. ನಿಮ್ಮಲ್ಲೂ ಕೂಡ ಇಂತಹ ವ್ಯಕ್ತಿಗಳಿರಬಹುದು. ನೀವು ಕೂಡ ಜಾಗೃತೆ ವಹಿಸ್ತಾ ಹೆಚ್ಚಿನ ವಿಷಯಗಳನ್ನ ಕಲಿತಾ ಹೋಗಿ ಅಂತ ಹೇಳ್ತಾ, ಇಲ್ಲಿಗೆ ಇವತ್ತಿನ ವಿಜ್ಞಾನದ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.